ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ನಾವು ಏನಂತ ನೋಡ್ಕೊಂಬರೋಣ. ನಾನು ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬೆಳಗ್ಗಿನ ತಿಂಡಿ ಬಂದು ಇವತ್ತು ಇಡ್ಲಿ, ಒಂದು ಕಡೆ ಬೇಳೆ ಕೂಡ ಬೆಂದಿದ್ದವ. ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳಕತ್ತೀನಿ. ಚಟ್ನಿ ರೆಡಿ ಮಾಡ್ಕೊಂಡು ಇಡ್ಲಿ ಹಾಕೋಣ. ಇವತ್ತು ನಿಮ್ಮ ಮನ್ಯಾಗ ಏನು ಟಿಫಿನ್ ಅಂತಂದು ಕಮೆಂಟ್ ಮಾಡಿರಿ. ನೋಡಿ, ಶೇಂಗಾ ಕೂಡ ಫ್ರೈ ಆಗವ. ಈಗ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಇಂದು ಪೂಜಾ ಸಹ ಆಗೈತ್ರಿ. ಜಲ್ದಿನ ಎದ್ದಿದ್ವಿ. ಜಲ್ದಿನ ಇದ್ರೆ ಜಲ್ದಿ ಕೆಲಸ ಆತಾವ, ಹಂಗಾಗಿ ಜಲ್ದಿ ಎದ್ದಿದ್ದೆ. ಟೈಮ್ ಬಂದು ಇವಾಗ 8 ಗಂಟೆ ಆಗೈತಿ. 8 ಗಂಟೆಗೆಲ್ಲ ಕೆಲಸ ಎಲ್ಲ ಆಗೈತಿ. ಇವಾಗ ನಾಷ್ಟ ಒಂದು ಮಾಡಿಬಿಟ್ರೆ ನಾಷ್ಟ ಮಾಡಿ ಬಟ್ಟೆ ತೊಳೆದೈತಿ. ಸ್ವಲ್ಪ ಬ್ಲೌಸ್ ಅದಾವ, ಬ್ಲೌಸ್ ತೆಗಿಬೇಕು ಇವತ್ತು. ನೋಡೋಣ ಎಷ್ಟಾಗುತ್ತಾ ಅಷ್ಟು ಬ್ಲೌಸ್ ಎಲ್ಲ. ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು. ನಾನು ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಂಡು ಚಟ್ನಿಗೆಲ್ಲ ರುಬ್ಕೊಂಡು ಮತ್ತೆ ತಿರ್ಗಾ ಇಡ್ಲಿ ಹಾಕಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇಲ್ಲಾಂದ್ರೆ ಸುಮ್ಮ ಸಾಂಬಾರು ಮತ್ತು ಚಟ್ನಿ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ. ನಾ ಏನು ಹೊಸ್ದಾಗಿ ಮಾಡಲ್ಲ, ಎಲ್ಲರೂ ಮಾಡೋ ಥರನೇ ಮಾಡ್ತೀನಿ. ಹಾಗಾಗಿ ನಾನು ಅದನ್ನೇನು ತೋರಿಸೋದಿಲ್ಲ. ನೆಕ್ಸ್ಟು ಇಡ್ಲಿ ಮಾಡಾಗ ಇಡ್ಲಿ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನಮ್ಮದು ಇಡ್ಲಿ ಟೇಸ್ಟು ಚೆನ್ನಾಗಿ ಉದ್ದಕ್ಕೆ ಬಂದೈತಲ್ಲ. ಈ ಥರ ಇಡ್ಲಿ ಇಟ್ಟು ಚೆನ್ನಾಗಿ ಉದ್ದಕ್ಕೆ ಬಂದ್ರೆ ಇಡ್ಲಿ ಸಾಫ್ಟಾಗಿ ಹಾಕವ. ಮಳೆಗೆಲ್ಲ ಆದ್ರೂ ಇಡ್ಲಿ ರವೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಲ್ಲ. ಇಡ್ಲಿ ರವೆ ಸ್ವಲ್ಪ ಜಾಸ್ತಿನೇ ಉಬ್ಬಿ ಬರ್ಬೇಕಂದ್ರೆ ನಾವು ಮಿಕ್ಸಿನ ನೈಟು ಮಿಕ್ಸಿ ಮಾಡಬೇಕಾದ್ರೆ ಆದಷ್ಟು ಜಲ್ದಿನ 7 ಗಂಟೆ 8 ಗಂಟೆ ಅನ್ನಷ್ಟರೊಳಗನೆ ಮಿಕ್ಸಿ ಮಾಡಿ ರವೆ ಕಲಸಿಟ್ವಂದ್ರೆ ಬೆಳಗ್ಗೆ ನಾವು ಬೆಚ್ಚನ್ನ ರೂಮು ಆ ರೂಮು ಅಂತಂದು ಏನು ಇಡ್ಲಾರ್ದನ ನಾವು ಎಂಥ ರೂಮ್ ಟೆಂಪ್ರೇಚರ್ ಒಳಗಿಟ್ರು ಈ ಥರ ಇಟ್ಟು ಉದುಗ್ ಬರ್ತೈತಿ. ನೈಟು ನಾವು ಮಿಕ್ಸಿ ಮಾಡಬೇಕಾದ್ರೆ ಇಡ್ಲಿ ಇಟ್ಟು ಸ್ವಲ್ಪ ಜಲ್ದಿನ ಮಿಕ್ಸಿ ಮಾಡಬೇಕು. ಹಂಗಾದ್ರೆ ಇಟ್ಟು ಚೆನ್ನಾಗಿ ಉದುಗ್ ಬರ್ತೈತಿ. ಬನ್ನಿ ಇವಾಗ ಇಡ್ಲಿ ಹಾಕ್ಕೊಳ್ಳೋಣ. ನಾನು ಇಡ್ಲಿ ಸ್ಟ್ಯಾಂಡ್ಗೆ ಈ ಥರ ಬಟ್ಟೆನ ಹಾಕ್ತೀನಿ ರೀ. ಕೆಲವೊಬ್ಬರು ಪ್ಲಾಸ್ಟಿಕ್ ಹಾಳೆ ಹಾಕ್ತಾರೆ. ಪ್ಲಾಸ್ಟಿಕ್ ಹಾಳೆ ಆರೋಗ್ಯಕ್ಕೆ ಒಳ್ಳೇದಲ್ರಿ. ಹಂಗಾಗಿ ಈ ಥರ ಕಾಟನ್ ಅರ್ಬಿ ಹಾಕಿದರೆ ಇಡ್ಲಿ ಚೆನ್ನಾಗಿ ಎದ್ದು ಬರ್ತಾವ್ರಿ. ಹಂಗಾಗಿ ನಾನಿಲ್ಲಿ ಕಾಟನ್ ಅರ್ಬಿನ ಹಾಕಿನಿ. ಇದನ್ನು ಸ್ವಲ್ಪ ತೇವ ಮಾಡಿ ಕಾಟನ್ ಅರ್ಬಿ ಹಾಕಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಎದ್ದು ಬರ್ತಾವ. ಬನ್ನಿ ಇದನ್ನು ಹಾಕಿ ಯಾವ ಥರ ಹಾಕೋ ಅಂತಂದು ನಿಮ್ಗೆ ತೋರಿಸ್ತೀನಿ.
ಬರ್ದಿದ್ದು 1 2 3 4 5 ಇವು 5 ಅದಾವ ಇಲ್ಲಿ. ಇವು 5ನ ಈಚೆ ಕಡೆ ಬರ್ರಿ ಬರ್ದು ಬಾಯಾಟ್ ಮಾಡವು. 5 ಇಲ್ಲಿ ಒಂದು ಲೈನ್ ಹಾಕಿ, ಇಲ್ಲಿ ಬೀದರ್ ಅಂತ ಹಾಕ್ಯ, ಆಮೇಲೆ ಕಲಬುರ್ಗಿ ಅಂತಂದು ಇಲ್ಲಿ ಹಾಕ್ಯ, ಇಲ್ಲಿ ಹಾಕ್ಯಂಡು ಇಷ್ಟು ಇಷ್ಟು 5 ಲೈನ್ 1 2 3 4 5 6 ಲೈನ್ ಬರೀ. ಆಮೇಲೆ 6 ಲೈನ್ ಬೀದರ್ ಬರೀ. ಆಮೇಲೆ ಇತ್ತ ಕಡೆ ಕಲಬುರ್ಗಿ ಹಾಕ್ಯ, ಕಲಬುರ್ಗಿ 6 ಲೈನ್ ಬರೀ. ಆಮೇಲೆ ಈ ಕಡೆ ಬೀದರ್ ಹಾಕ್ಯ, ಯಾದಗಿರಿ ಯಾದಗಿರಿನ ಒಂದು ಲೈನ್ ಬಿಟ್ಟು ಯಾದಗಿರಿ ಹಾಕ್ಯ, ಯಾದಗಿರಿ ಹಾಕ್ಯಂಡು 6 ಲೈನ್ ಬರೀ. ಆಮೇಲೆ ವಿಜಯಪುರ ಹಾಕ್ಯ, ಅದನ್ನು 6 ಹಾಕ್ಯಂಡು 5 ಜಿಲ್ಲೆಗಳನ್ನ ಆ್ಯಡ್ ಮಾಡ್ಬೇಕು. ಈಗ ತಗೋ ಇಲ್ಲಿ ಹಾಕ್ಯಂಡು ಅದನ್ನ ನೋಡ್ಕೊಂಡು ಇಲ್ಲಿ ಬರೀ. ಇಲ್ಲಿ ಹಾಕ್ಯಂಡು ಫಸ್ಟ್ ಇಲ್ಲಿ ಹಾಕ್ಯಂಡು ಫಸ್ಟ್ ಅದನ್ನ ನೋಡ್ಕೊಂಡು ಬರೀ, ಮತ್ತೆ ಇಲ್ಲಿ ಹಾಕ್ಯಂಡು ಅದನ್ನ ನೋಡ್ಕೊಂಡು ಬರೆಯೋದನ್ನ ಹಾಕ್ಯಂಡು ನೋಡ್ಕೊಂಡು ಬರ್ದು ಬಯಟ್ ಮಾಡೋಣ. ಆಮೇಲೆ ಕಡೆ ಒಂದು ಪೇಜ್ ಹಾಕ್ಬಿಟ್ಟು ಹಾಕ್ಯಂಡು ನೋಡ್ಕೊಂಡು ಬಕಟ್ ಮಾಡಿದ್ರೆ ಆಗ್ತಿಲ್ಲ. ಕೇಳ್ತ ನಾನು ನೀರು ನೋಡಿ ಹಾಕ್ಕೋಬೇಕು. ಯಾಕಂದ್ರೆ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಾದ್ರೆ ಗಂಜಿ ಬಿಟ್ಟು ತುಂಬ ತಿಳುವಾದ್ರೆ ಗಂಜಿ ಬಿಟ್ಬಿಡುತ್ತೆ. ಹಂಗಾಗಿ ಇಡ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ನೋಡ್ಕೊಂಡು ಕಲಿಸ್ಕೊಡ್ರಿ. ಇದನ್ನ ಈ ಕಡೆ ಹಾಕಬೇಕಿಲ್ಲ. ಸರಿ, ಇವಾಗ ಇಡ್ಲಿ ಹಾಕೊಳ್ಳೋಣ. ಇನ್ನೇನು ತೋರಿಸ್ತಾ ಇಲ್ಲ, ಹಂಗೆ ಹಾಕ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾವಲ್ರಿ. ನೋಡೋಣ ಯಾವ ರೀತಿ ಹಾಕೋ ಅಂತಂದು. ಮೊದಲು ನಂಗೆ ಇಡ್ಲಿ ಮಾಡೋದಂದ್ರೆ ತುಂಬ ಕಷ್ಟ ಆಕಿತ್ರಿ. ಇಡ್ಲಿ ಮಾಡಕ್ಕೆ ಬರ್ತಿದ್ದೆ, ಎಲ್ಲ ಥರ ನಾಷ್ಟ ಮಾಡ್ತಿದ್ನೆ. ಇಡ್ಲಿ ಅಂದ್ರೆ ಮಾಡಕ್ಕೆ ಬರ್ತಿದ್ದಿಲ್ಲ. ಇತ್ತೀಚೆಗೆ ಇಡ್ಲಿ ಕಲ್ತೀನಿ. ಯಾದಗಿರಿ ಇನ್ನೂ ಒಂದು ಬರೀ ಇಡ್ಲಿ ಬೇಯಿಸಕ್ಕಿಡೋಣ. ನಾನೀಗ ಕೆಳಗೆ 2 ಪ್ಲೇಟ್ಗೆ ಹಾಕಿಲ್ಲ, 1 ಪ್ಲೇಟಿಗೆ ಅಂತೂ ನೀರು ಬರುತ್ತೆ, ಇನ್ನೊಂದು ಪ್ಲೇಟಿಗೆ ಯಾಕೆ ಹಾಕಿಲ್ಲ ಅಂದ್ರೆ ಸಾಕು. ನಾನು ನಮ್ಮ ಸಾನ್ವಿ ಅಷ್ಟೇ ಇರೋದು, ನಮ್ಮ ಮನೆಯವರಿಲ್ಲ. ಹಂಗಾಗಿ ಅದಕ್ಕೆ ಒಂದು 4 ತಿಂತಾಳೆ, ಒಂದು 4 ಬಾಕ್ಸ್ ಇಟ್ಕೊಂಡಪ್ಪ, ಒಂದು 4 ನಾ ತಿಂದೆ ಅಂದ್ರೆ ಅಲ್ಲಿಗೆ ಕರೆಕ್ಟ್ ಆಗ್ತಾವ. ಹಂಗಾಗಿ ನೋಡಿ ಇಲ್ಲಿ 6 ಆಗುತ್ತಾ. ಇಲ್ಲಿಗೆ ಯಾಕೆ ಇಲ್ಲಿಗೆ ಬರೀ ಇದನ್ನ ಇಡ್ಲಿ ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ. ಇಡ್ಲಿ ಆದಮೇಲೆ ಮತ್ತೆ ನಾನು ಇಡ್ಲಿ ತೋರಿಸ್ತೀನಿ ಯಾವ ರೀತಿ ಬಂದವು ಅಂತಂದು. ಬರೀ ಇಡ್ಲಿ ಕುಕ್ಕರು ಕೂಲ್ ಆಗೈತಿ. ಇಡ್ಲಿ ನೋಡ್ರಿ ಎಷ್ಟು ಸೂಪರಾಗಿ ಬಂದವ. ನೋಡಿ ಇಡ್ಲಿ ಈ ಥರ ಮಾಡಿಬಿಟ್ರೆ ತಾವೇ ಬರ್ತಾವ. ನಾವೇನು ಅದನ್ನು ಹೆಚ್ಚಿಗೆ ಇದು ಮಾಡೋದು ಬೇಡ. ಜಸ್ಟ್ ಅರ್ಬಿ ಈ ಥರ ಮುಗಿಸಿ ಹಾಕಿದ್ರೆ ಇಡ್ಲಿ ತಾವೇ ಎದ್ದೇಳ್ತಾವ. ಸಿಕ್ಕಾಪಟ್ಟೆ ಸುಡಾಕತ್ತೇವ್ರಿ.
ನೋಡಿ ಎಷ್ಟು ಸಾಫ್ಟಾಗ್ಯಾವ ಇಡ್ಲಿ. ತೋರಿಸ್ತೀನಿ ನಮ್ಮ ಸಾನಿಗೆ ಅಲ್ಲಿ ಸ್ಕೂಲ್ ಟೈಮ್ ಆಗೈತೆ. ನನಗೆ ಸುಡ್ತೂರಿ ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರುಚಿ ಟೇಸ್ಟಿ ಆಗಿರ್ತಾವ. ಹಿಟ್ಟು ಉದ್ದಿಗೆ ಬಂತಂದ್ರೆ ಇಡ್ಲಿ ಚೆನ್ನಾಗಿ ಬರ್ತಾವ. ನಾನು ಮೊದಲು ಇಡ್ಲಿ ಮಾಡಬೇಕಾದ್ರೆ ಅವಲಕ್ಕಿ ಮಂಡಾಳು ಹೇಳ್ತಿದ್ದೆ, ಆ ಥರ ಮಿಕ್ಸ್ ಮಾಡಿದರೆ ಹಿಟ್ಟು ಉದ್ದಿಗೆ ಬರ್ತೈತೆ ಅಂತಂದು ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೆ. ಬೆಳಗ್ಗೆ ಇದೇ ಕುಕ್ಕರ್ ಒಳಗೆ ಮಾಡ್ತಿದ್ದೆ. ಅದು ಏನೋ ಗೊತ್ತಿಲ್ಲ, ನಂಗೆ ಹಿಟ್ಟು ಕಲ್ಸಕ್ಕೆ ಬರ್ತಿತ್ತೋ ಇಲ್ಲ ಒಂದು ಗೊತ್ತಿಲ್ಲ. ಎಲ್ಲ ಗಂಜಿ ಬಿಟ್ಟು ಒಂಥರ ನೀರು ಹಾಕಿದ್ದು, ಇಲ್ಲಾಂದ್ರೆ ಇಡ್ಲಿ ಮಾಡಿದ್ರೆ ಗಟ್ಟಿಯಾಗಿಬಿಡ್ತಿದ್ದು, ಆ ಥರ ಹಾಕಿತ್ತು. ತಿಚ್ಚಿದ್ರಿ ನಾನು ಇಡ್ಲಿ ಮಾಡೋದು ಕಲ್ತಿದ್ದು. ನಿನಗೆ ಆಶ್ಚರ್ಯ ಆಕೈತಿ ನಾನೆಷ್ಟು ಸಾಫ್ಟಾಗಿ ಇಡ್ಲಿ ಮಾಡ್ತೀನಿ ಅಂತಂದು. ತುಂಬ ಚೆನ್ನಾಗಿ ಬಂದಿರಿ. ನಾನು ಇಡ್ಲಿ ಮಾಡೋಕ್ಕೆ ಬರ್ತಿದ್ದಿಲ್ಲಲ್ಲ, ಹಂಗಾಗಿ ನಮ್ಮ ಮನ್ಯಾಗ ಇಡ್ಲಿ ಮಾಡೋದೇ ಬಿಟ್ಬಿಟ್ಟಿದ್ದೆ. ನಮ್ಮ ಸಾನಿಗಂದರೆ ಇಡ್ಲಿ ಇಷ್ಟ. ಇಡ್ಲಿ ತಿನ್ಬೇಕನ್ಸಿ ಹೊರಗೆ ಹೋಗಿ ತಿಂದು ಬರ್ತಿದ್ವಿ. ಇಡ್ಲಿ ಮಾಡೋದು ಬಿಟ್ಟಿದ್ದೆ. ಎಲ್ಲದೂ ಮಾಡ್ತೀನಿ, ಇಡ್ಲಿ ಯಾಕೆ ಮಾಡೋದು ಕಲಿಬಾರ್ದು ಅಂತ ಕೆಟ್ಟರೆ ಕೆಡಿಲ್ಲ ಅಂತಂದು ಮಾಡ್ತಾ ಮಾಡ್ತಾ ಮಾಡಿದ್ವಿ. ಇಡ್ಲಿ ಪರ್ಫೆಕ್ಟ್ ಆಯ್ತು. ಯಾವುದೇ ಅಡುಗೆ ಮಾಡಬೇಕಾದ್ರೆ ನಾವು ಸ್ವಲ್ಪ ದಿನ ಟೈಮ್ ತೊಗೊಳ್ತೈತಿ. ಟೈಮ್ ತೊಗೊಂಡು ಎಲ್ಲದು ಕಲ್ತ್ವಿ ಅಂದ್ರೆ ಯಾವುದು ಸಾಧ್ಯ ಆಗೋದಿಲ್ಲರಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲನೂ ಸಾಧ್ಯ ಆಗುತ್ತೆ. ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಎಲ್ಲನೂ ಕಲಿಬೇಕು. ನಮ್ಮ ಸಾನಿಗ ಸ್ಕೂಲು ಟೈಮ್ ಇರುತ್ತೆ, ಬಾಕ್ಸ್ ಕಟ್ಟಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ಇಡ್ಲಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಆಗೈತಿ. ಏನು ತರಕಾರಿ ಇಲ್ಲ ಅಂದರೂ ಇಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ. ಬನ್ನಿ ಇವಾಗ ನಾಷ್ಟ ಮಾಡೋಣ. ಯಾರ್ಯಾರ ಮನೆಯಾಗೆಲ್ಲ ಇವತ್ತು ಬೆಳಗ್ಗಿನ ತಿಂಡಿ ಏನಂತ ಹೇಳಿ. ನಮ್ಮ ಮನೆಗೆ ಇವತ್ತು ಬೆಳಗ್ಗಿನ ತಿಂಡಿ ಬಂದು ಇಡ್ಲಿ. ಬನ್ನಿ ನಾನು ಮತ್ತೆ ತಿರ್ಗಾ ಮಧ್ಯಾಹ್ನಲಿದ್ದ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ನಂದು ಒಂದು ಪ್ಯಾಂಟ್ ಇತ್ತು, ಅದು ಪ್ಯಾಂಟು ನಡೆದಾಗ ಟೈಟ್ ಆಗಕತ್ತಿತ್ತು. ಹಂಗಾಗಿ ನಮ್ಮ ಸಾನ್ವಿಗೆ ಪ್ಯಾಂಟ್ ಹೊಲ್ದ್ರಾಯ್ತು, ಪ್ಲಾಜೋ ಪ್ಯಾಂಟು ಅಂತಂದು ಅಕ್ಕಿಗೆ ಕಟ್ ಮಾಡಿ ಪ್ಲಾಜೋ ಪ್ಯಾಂಟ್ ಹೊಲ್ಯಾಕತ್ತೀನಿ. ಬನ್ನಿ 2 ನಿಮಿಷನಾಗ ನಾನು ಪ್ಲಾಜೋ ಪ್ಯಾಂಟ್ನ ಹೊಲ್ದೀನಿ. ಮಕ್ಕಳಿಗೆ ಎಷ್ಟು ಈಸಿಯಾಗಿ ಪ್ಲಾಜೋ ಪ್ಯಾಂಟ್ ಹೊಲಿಬೋದ್ರಿ. ಬನ್ನಿ ಯಾವ ರೀತಿ ಹೊಲಿಯೋದಂತ ನೋಡ್ಕೊಂಬರೋಣ. ಈ ಥರ ಬಟ್ಟೆ ಒಂದ್ರ ಮೇಲೆ ಒಂದು ಹಾಕಿ ಸೈಡಿಗೆ ಸೀಟ್ ಬರುತ್ತಲ್ರಿ, ಆ ಸೀಟ್ನ ನೋಡಿ ಇಲ್ಲಿ ತೋರಿಸ್ತಾಕತ್ತೀನಲ್ಲ, ಆ ಸೀಟ್ನ ಸೈಡಿಗೆ ಆ ಕಡೆ ಈ ಕಡೆ ಹೊಲಿಗೆ ಹಾಕ್ಕೋಬೇಕು. ಒಂದು ಸೈಡು ಹೊಲಿಗೆ ಹಾಕೋದಾಗೈತಿ. ಈಗ ಇನ್ನೊಂದು ಸೈಡು ಅದೇ ರೀತಿ ಹೊಲಿಗೆ ಹಾಕೊಂಡ್ವಂದ್ರೆ ಆಲ್ಮೋಸ್ಟು ಪ್ಯಾಂಟು ರೆಡಿ ಆದಂಗೆ. ಬನ್ನಿ ಈ ಕಡೆ ಕೂಡ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಆ ಕಡೆ ಈ ಕಡೆ ಸೀಟ್ನ ಈ ಥರ ಸ್ಟಿಚ್ ಮಾಡಿದ್ವಿ ಅಂದ್ರೆ ಆಲ್ಮೋಸ್ಟು ಪ್ಯಾಂಟು ರೆಡಿ ಆದಂಗೆ ನೀಟಾಗಿ ಹಿಡ್ಕೊಂಡು, ಆಮೇಲೆ ನಾವು ಪ್ಯಾಂಟು ಕಟ್ ಮಾಡೋದು ಹೊಲಿಯೋದು ಮಾತ್ರ ತುಂಬಾ ಈಸಿ ರೀ. ಪ್ಲಾಜೋ ಪ್ಯಾಂಟು ಕಟ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳ್ತೈತಿ, ಹೊಲಿಯೋದು ಮಾತ್ರ 2 ನಿಮಿಷನಾಗ ಸ್ಟಿಚ್ ಮಾಡ್ಬೋದು. ಬನ್ನಿ ಇವಾಗ ಕಾಲಾಗ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಕೆಳಗಡೆನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಸಹ ಅದೇ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ 2 ಕಡೆ ಸ್ಟಿಚ್ ಹಾಕೋದಾಗೈತಿ. ಇವಾಗಿದು ರೆಡಿ ಆದಂಗೆ ತೋರಿಸ್ತೀನಿ ರೀ. ನೋಡಿ ಈ ಥರ ಕಾಣಿಸ್ತೈತಿ. ಸುಮ್ಮನೆ ನಾವು ದುಡ್ಡು ಕೊಟ್ಟು ಪ್ಯಾಂಟ್ ತಂದಿರ್ತೀವಿ ರೀ, ಅದು ಆಗೋದಿಲ್ಲ ಅಂದ್ರೆ ಸುಮ್ಮನೆ ಅಲ್ಲೇ ಇದ್ದರೆ ಎಕ್ಸ್ಚೇಂಜ್ ಮಾಡ್ಬೋದು. ಬಟ್ ನಾವು ಬೇರೆ ಊರಿಂದ ಬೇರೆ ಊರಿಗೆ ತಂದಿರ್ತೀವಿ, ತಿರ್ಗಾ ಹೋಗಿ ಕೊಡೋಕ್ಕಾಗಲ್ಲ. ಹಂಗಾಗಿ ಅದನ್ನೇನು ಮಾಡ್ತೀವಿ, ಇಲ್ಲೇ ಯಾರಿಗಾದ್ರೂ ಕೊಟ್ಬಿಡ್ತೀವಿ. ಇಲ್ಲ ಕೆಲವು ಕೊಡೋಕೆ ಮನ್ಸು ಬರೋದಿಲ್ಲ ಅಂದ್ರೆ ನಾವು ಹಾಕ್ಕೊಂಡಿದ್ದು ಬಟ್ಟೆ ಇನ್ನೊಬ್ರಿಗೆ ಕೊಡೋಕೆ ಒಂಥರ ಮುಜುಗರ ಅನ್ನಿಸ್ತೈತ್ರಿ. ಹಂಗಾಗಿ
ನೋಡಿ ನಾನು ಅಲ್ಲಿ ಕೂಡ ಕಾಲಾಗೆಲ್ಲನೂ ಸ್ಟಿಚ್ ಹಾಕ್ಯನೆ ಪ್ಯಾಂಟ್ ರೆಡಿಯಾಗಿತ್ತು. ಹಂಗಾಗಿ ನಾನು ನಮ್ಮ ಸಾನ್ವಿಗೆ ಪ್ಲಾಜೋ ಪ್ಯಾಂಟ್ ಹೊಲಿದ್ರೆ ಆಯ್ತು ಅಂತಂದು ಕಟ್ ಮಾಡಿ ನಾನು 2 ಪ್ಯಾಂಟ್ ನಂದು ಒಂದು ಪ್ಯಾಂಟ್ ಒಳಗೆ ನಮ್ಮ ಸಾನ್ವಿಗೆ 2 ಪ್ಲಾಜೋ ಪ್ಯಾಂಟ್ ಆಗ್ಯಾವ. ಬನ್ನಿ ಇವಾಗ ಎಲಾಸ್ಟಿಕ್ ಹಾಕೊಳ್ಳೋಣ. ಏನಿಲ್ಲರಿ, ಮೇಲ್ಗಡೆ ಸಣ್ಣದಾಗಿ ಫೋಲ್ಡ್ ಮಾಡಿ ಎಲಾಸ್ಟಿಕ್ ಎಷ್ಟು ಇರ್ತಲ್ಲ ಅಷ್ಟು ಅದನ್ನ ನೋಡಿಕೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಯಂದ್ರೆ ರೌಂಡಾಗಿ ಸ್ಟಿಚ್ ಹಾಕ್ಯಂದು ಆಮೇಲೆ ಸ್ವಲ್ಪ ಬಿಟ್ಟರೆ ಎಲಾಸ್ಟಿಕ್ ಹಾಕೋವಷ್ಟು ಬಿಟ್ಟರೆ ಸಾಕು. ನಾನು ಇದನ್ನೆಲ್ಲ ಸ್ಟಿಚ್ ಹಾಕ್ಯಂದು ತೋರಿಸ್ತೀನಿ. ಸ್ವಲ್ಪ ಬಿಟ್ಟು ಎಲಾಸ್ಟಿಕ್ ಹಾಕೊಳ್ಳೋಣ. ನೋಡಿ ಎಲ್ಲ ಫೋಲ್ಡ್ ಮಾಡ್ಕೊಂಡು ಎಷ್ಟು ಜಾಗ ಬಿಟ್ಟರೆ ಎಲಾಸ್ಟಿಕ್ ಹಾಕಕ್ಕೆ ಸರಿ ಹೋಗುತ್ತಾ. ಬನ್ನಿ ಇವಾಗ ಎಲಾಸ್ಟಿಕ್ ಹಾಕೊಳ್ಳೋಣ. ಇದಕ್ಕೆ ನಮ್ಮ ಸಾನ್ವಿಗಂತೂ ತುಂಬಾ ಇಷ್ಟಪಡ್ತಾಳ್ರಿ. ಅಕ್ಕಿಗೆ ನಾನು ಈ ಥರ ಏನಾದರೂ ಹೊಸದಾಗಿ ಹೊಲ್ದ್ನಂದ್ರೆ ತುಂಬಾ ಇಷ್ಟಪಡ್ತಾಳೆ. ಸದ್ಯಕ್ಕೆ ಇವಾಗ ಅಕ್ಕಿಗಂತಂದು ಏನೂ ಸ್ಟಿಚ್ ಮಾಡಿದ್ದಿಲ್ಲ. ಪಾಪ ಡ್ರೆಸ್ಸು ಲೆಹಂಗಾ ಹೊಲಿಬೇಕಂತ ಈಗ ಲೆಹಂಗಾ ಒಂದು ಹೊಲಿಬೇಕು. ಯಾವಾಗ ಹೊಲಿತೀನೋ ಗೊತ್ತಿಲ್ಲ. ನೋಡಿ ಈ ಥರ ಎಲಾಸ್ಟಿಕ್ ಹಾಕ್ಕೊಂಡು ಆ ಎಲಾಸ್ಟಿಕ್ನ 2 ಜಾಯಿಂಟ್ ಮಾಡಿ ಸ್ಟಿಚ್ ಹಾಕ್ಯಂದ್ರೆ ಟೈಟಾಗಿ ರಫಿಂಗ್ ಹಾಕ್ಯಬೇಕು. ರಫ್ ಮಾಡಿದ್ರೆ ಎಲಾಸ್ಟಿಕ್ಕು ಬಿಚ್ಚೋದಿಲ್ಲ. ನೋಡಿ ಎಲಾಸ್ಟಿಕ್ ಹಾಕ್ಯಂದಿದ್ದು ಅಲ್ಲಿ ಸ್ವಲ್ಪ ಎಲಾಸ್ಟಿಕ್ ಹಾಕಕ್ಕೆ ಜಾಗ ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಫೋಲ್ಡ್ ಮಾಡಿ ತಿರ್ಗಾ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಸ್ಟಿಚ್ ಹಾಕ್ಕೊಂಡು ಆಯಿತು, ಪ್ಯಾಂಟು ರೆಡಿ ಆಯಿತು. ಇಷ್ಟೇ ನೋಡಿರಿ, 2 ನಿಮಿಷ ಪ್ಯಾಂಟ್ ಹೊಲಿಯೋದು. ನಾನು ಬ್ಲೌಸ್ ಹೊಲಿಯಾಕತ್ತಿದ್ದೆ. ಬ್ಲೌಸ್ ಹೊಲಿಯೋತ್ನಾಗ ಬ್ಲೌಸ್ ಹೊಲಿದು ಬೇಸರ ಆಯ್ತು. ಹಂಗಾಗಿ ಏನಾದರೂ ಹೊಲಿದ್ರಾಯ್ತಂತಂದು ಪ್ಯಾಂಟು ಕಣ್ಣಿಗೆ ಬಿತ್ತು. ಹಂಗಾಗಿ ನಮ್ಮ ಸಾನ್ವಿಗೆ ಕಟ್ ಮಾಡಿ ಪ್ಲಾಜೋ ಪಾಯಿಂಟ್ ಹೊಲಿದೆ. ಬನ್ನಿ, ಪ್ಲಾಜೋ ಪ್ಯಾಂಟ್ ಕೂಡ ರೆಡಿ ಆಯಿತು.